ಇವತ್ತು ಬೆಳಗ್ಗೆ ನಮ್ಮ ಎಣ್ಣೂರು ಪೊಲೀಸ್ ಠಾಣೆಯಲ್ಲಿ ಏನೊಂದು ಪ್ರಕರಣ ದಾಖಲಾಗಿತ್ತು. ಸೊ ಅಬೆಟ್ಮೆಂಟ್ ಟು ಸೂಸೈಡ್ ಅವರು ನಮ್ಮ ಡಿಸೀಸ್ಡ್ ಅವರ ಬ್ರದರ್ ಏನು ಕಂಪ್ಲೇಂಟ್ ಕೊಟ್ಟಿದ್ರು ಆ ಕಂಪ್ಲೇಂಟ್ ಮೇಲೆ ಒಂದು FIR ಮಾಡಿದ್ವಿ. ತದನಂತರ ಮಧ್ಯಾಹ್ನ ಅವರ ಬ್ರದರು ಮತ್ತು ಸಂಬಂಧಿಕರು ಬಂದು ಒಂದು ವಾಟ್ಸಪ್ನಲ್ಲಿ ಇನ್ನೊಂದು ಮೆಸೇಜ್ ಇದೆ. ಆ ಮೆಸೇಜ್ನಲ್ಲಿ ಇನ್ನು ಸ್ವಲ್ಪ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಇದೆ. ಸೊ ಅದನ್ನು ಇದರ ಸೇರಿಸ್ಕೊಂಡು ಅದರ ಪ್ರಕಾರ ಕೆಲವು ಹೆಸರುಗಳನ್ನ ಸೇರಿಸಬೇಕು ಅಂತ ಏನೊಂದು 4-5 ಪೇಜ್ ಕಂಪ್ಲೇಂಟ್ ಬರೆದು ವಕೀಲರ ಜೊತೆ ಕೊಟ್ಟಿದ್ದಾರೆ. ಸೊ ಇದನ್ನು ರಿಸೀವ್ ಮಾಡಿದ್ದೀನಿ. ರಿಸೀವ್ ಮಾಡಿ ಅದನ್ನು ನಾಳೆ ಈ ಕಡತ ಏನಿದೆ, ಈ ಕೇಸ್ ಏನಿದೆ, ಈ ಕೇಸಿನ ಮುಂದಿನ ತನಿಖೆಯಲ್ಲಿ ಅಳವಡಿಸಿಕೊಂಡು ಸೊ ಮುಂದಿನ ಕ್ರಮವನ್ನು 100% ನಾವು ಜರುಗಿಸ್ತೀವಿ. ಅದಾದ ನಂತರ ಈಗ ಮಧ್ಯಾಹ್ನ ಪೋಸ್ಟ್ ಮಾರ್ಟಮ್ ಆಗಿದೆ. ಪೋಸ್ಟ್ ಮಾರ್ಟಮ್ ನಂತರ ಈಗ ಬಾಡಿಯನ್ನು ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀವಿ. ಅವರು ಅವರ ಸ್ವಂತ ಸ್ಥಳ ಕೂರ್ಗ್ನ ಅವರ ಸ್ವಂತ ಗ್ರಾಮಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ ನಮ್ಮ ಎಣ್ಣೂರು ಪೊಲೀಸ್ ಠಾಣೆಯಲ್ಲಿ ಏನೊಂದು ಪ್ರಕರಣ ದಾಖಲಾಗಿತ್ತು. ಸೊ ಅಬೆಟ್ಮೆಂಟ್ ಟು ಸೂಸೈಡ್ ಅವರು ನಮ್ಮ ಡಿಸೀಸ್ಡ್ ಅವರ ಬ್ರದರ್ ಏನು ಕಂಪ್ಲೇಂಟ್ ಕೊಟ್ಟಿದ್ರು ಆ ಕಂಪ್ಲೇಂಟ್ ಮೇಲೆ ಒಂದು FIR ಮಾಡಿದ್ವಿ. ತದನಂತರ ಮಧ್ಯಾಹ್ನ ಅವರ ಬ್ರದರು ಮತ್ತು ಸಂಬಂಧಿಕರು ಬಂದು ಒಂದು ವಾಟ್ಸಪ್ನಲ್ಲಿ ಇನ್ನೊಂದು ಮೆಸೇಜ್ ಇದೆ. ಆ ಮೆಸೇಜ್ನಲ್ಲಿ ಇನ್ನು ಸ್ವಲ್ಪ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಇದೆ. ಸೊ ಅದನ್ನು ಇದರ ಸೇರಿಸ್ಕೊಂಡು ಅದರ ಪ್ರಕಾರ ಕೆಲವು ಹೆಸರುಗಳನ್ನ ಸೇರಿಸಬೇಕು ಅಂತ ಏನೊಂದು 4-5 ಪೇಜ್ ಕಂಪ್ಲೇಂಟ್ ಬರೆದು ವಕೀಲರ ಜೊತೆ ಕೊಟ್ಟಿದ್ದಾರೆ. ಸೊ ಇದನ್ನು ರಿಸೀವ್ ಮಾಡಿದ್ದೀನಿ. ರಿಸೀವ್ ಮಾಡಿ ಅದನ್ನು ನಾಳೆ ಈ ಕಡತ ಏನಿದೆ, ಈ ಕೇಸ್ ಏನಿದೆ, ಈ ಕೇಸಿನ ಮುಂದಿನ ತನಿಖೆಯಲ್ಲಿ ಅಳವಡಿಸಿಕೊಂಡು ಸೊ ಮುಂದಿನ ಕ್ರಮವನ್ನು 100% ನಾವು ಜರುಗಿಸ್ತೀವಿ. ಅದಾದ ನಂತರ ಈಗ ಮಧ್ಯಾಹ್ನ ಪೋಸ್ಟ್ ಮಾರ್ಟಮ್ ಆಗಿದೆ. ಪೋಸ್ಟ್ ಮಾರ್ಟಮ್ ನಂತರ ಈಗ ಬಾಡಿಯನ್ನು ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀವಿ. ಅವರು ಅವರ ಸ್ವಂತ ಸ್ಥಳ ಕೂರ್ಗ್ನ ಅವರ ಸ್ವಂತ ಗ್ರಾಮಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ.